ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀನು ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯ ಅಲ್ವಾ? ಬರೀ ಇದ್ಯಾವ ಬಟ್ಟೆ? ಅದಿತಿದ್ದು ರೀ. ಅದಿತಿದ ನರ್ಸ್ ಯೂನಿಫಾರ್ಮ್ ತರ ಇದೆ. ಹೂರಿ, ಅದೇ ಅವಳು ನಾಟಕ ಮಾಡ್ತಿದ್ದಾಳಲ್ಲ, ಅದ್ರಲ್ಲಿ ಅವಳದು ನರ್ಸ್ ಪಾತ್ರ ಅಂತೆ. ಇದು ನೆನ್ನೆ ಮಣ್ಣಾಗಿತ್ತು ಅಂತ ತೊಳೆದು ಹಾಕೊಂಡಿದ್ಲು. ಏನ್ ಹುಡುಗಿನೋ ಏನೋ, ಇದಿಲ್ದೆ ಅವಳು ನಾಟಕದ ಪ್ರಾಕ್ಟೀಸ್ಗೆ ಹೋಗಲ್ಲ ಅಂತಾಳೆ ರೀ. ನಾನು ತುಂಬಾ ನಾಟಕಗಳನ್ನ ನೋಡಿದ್ದೀನಿ, ಆದ್ರೆ ಈ ನಾಟಕ ಯಾವ ಥರದ್ದು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಿಷ್ಟು ನೋಡಿ ನದಿ ಬಂದ್ಯಾ? ಅಗ್ರಜ, ನೀನ್ ಹತ್ರ ನಡ್ಕೊಂಡ್ ಬರ್ದಾಗಿತ್ತು. ನೋಡಿ ನದಿ, ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಅಷ್ಟೇ ತುಂಬಾ ಮಿಸ್ ಮಾಡ್ಕೊಂಡೆ. ಸಾಕ್ ಸುಮ್ನಿರಯ್ಯ, ಒಡ ಹುಟ್ಟಿದ ಹೆಂಡತಿನ ಇಷ್ಟು ಕೆಟ್ಟಾಗಿ ನಡ್ಸ್ಕೊಡ್ತೀಯ. ನೀನೆಂತ ಆಸಾಮಿ ಇರ್ಬೇಡ. ನೀನೇ ಬೇಕು ನಾನು ಈ ರೋಬೋಟ್ನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡ್ನಲ್ಲ, ಅದು ನಾನ್ ಮಾಡಿದ ದೊಡ್ಡ ತಪ್ಪು. ನಾನೇನು ಅಷ್ಟೊಂದು ಸದ್ರ ಆಗ್ಬಿಟ್ಟಿದ್ದೀನ? ಈ ಅಮಾಯಕಿ ಹುಡುಗಿನ ಗೋಳೆ ಇಟ್ಕೊಂಡ್ರೆ ಆ ದೇವ್ರ ಮೆಚ್ತಾನ? ಓ ರೌಡಿ ನಂದಿ, ಪ್ಲೀಸ್ ಸ್ಟಾಪ್ 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 ಸ್ಟಾಪ್. ಅಗ್ರಜ, ನಾನಿಲ್ಲಿ ಬಂದಿದ್ದೆ ತಪ್ಪಾಯ್ತು. ನೀನಾಯ್ತು, ನಿನ್ ಹೆಂಡತಿ ಆಯ್ತು. ಬಾಯ್. ಅಮ್ಮ ಕೊಡೋದಕ್ಕೆ ಹೇಳಿದ್ರು. ಸರಿಯಪ್ಪ. ಏನ್ ಹೇಳ್ತಿದ್ಯಾ ನೀನು? ಅವಳು ಕಾಲೇಜ್ಗೆ ಹೋಗ್ತಿರೋದು. ಅತಿಥಿ ಯಾವ್ದೋ ಹುಡ್ಗನ್ ಜೊತೆ ಓಡಾಡೋದ್ನ ನೋಡಂಗಿತ್ತು. ನೋಡು, ತಮಾಷೆಗೂ ಈ ತರ ಎಲ್ಲ ಹೇಳ್ಬೇಡ. ನಿಜ ಹೇಳ್ತೀನಿ ಪರಿಮಳ ಅವರೇ, ನಿಮ್ ಅತಿಥಿ ಯಾವ್ದೋ ಹುಡ್ಗನ್ ಜೊತೆ ಬೈಕಲ್ಲಿ ಹೋಗ್ತಾ ಇದ್ಲು. ನಮ್ ಯಜಮಾನ್ರು ಕೂಡ ನೋಡಿದ್ದಾರೆ. ಹೌದು ಪರಿಮಳಕ್ಕ, ನಾನು ಎಲ್ರ ಬಾಯಲ್ಲೂ ಕೇಳಿದೀನಿ. ಯಾವ್ದಕ್ಕೂ ನಿಮ್ ಮಗಳಿಗೆ ಹುಷಾರಾಗಿರಕ್ ಹೇಳಿ, ಒಂದ್ ಸ್ವಲ್ಪ ಬುದ್ಧಿ ಹೇಳಿ. ಇಲ್ಲ ಜಯ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಮ್ಮ ಅದಿತಿ ತುಂಬಾ ಒಳ್ಳೆ ಹುಡುಗಿ. ನಿಮ್ ಮಗಳು ಒಳ್ಳೆ, ಆದ್ರೆ ಅವ್ರ ಜೊತೆ ಇರೋರೆಲ್ಲ ಒಳ್ಳೆಯವರಾಗಿರ್ಬೇಕಂತ ಏನಿಲ್ವಲ್ಲ. ನೀವೇನೋ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಳನ್ ಸಾಕಿದ್ದೀರಾ, ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಹೇಳಿ? ಹೆಣ್ಮಕ್ಳು ಎತ್ತಿರೋರು ಎಷ್ಟು ಹುಷಾರಾಗಿದ್ರು ಸಾಲದು ಪರಿಮಳಕ್ಕ. ನಾನು ತುಂಬಾ ಸಲ ನೋಡೇ ಮಾತಾಡ್ತಾ ಇದ್ದೀನಿ. ಯಾವ್ದಕ್ಕೂ ಒಂದ್ಸಲ ನಿಮ್ ಮಗಳನ್ನ ಕೂಡ್ಸಿ ವಿಚಾರಿಸಿ. ನಾವ್ ಕೇಳಿದ್ದು ನೋಡಿದ್ದು ಸುಳ್ಳಾದ್ರೆ ನಮ್ಗೇನ್ ಅವಮಾನ ಆಗಲ್ಲ, ಆದ್ರೆ ನಿಜ ಮಾತ್ರ ಆಗ್ಬಾರ್ದು. ನಿಮ್ ಮಗಳೇ ಬೇರೆ ಅಲ್ಲ, ನನ್ ಮಗಳೇ ಬೇರೆ ಅಲ್ಲ. ಹುಡ್ಗ ಕುಳ್ಳುಕ್ಕಿದ್ದಾನೆ, ಅತಿಥಿನ ಒಂದ್ ಬೈಕಲ್ಲಿ ಕುಡ್ಸ್ಕೊಂಡ್ ಸುತ್ತಾಡ್ತಾನೆ. ಇದ್ ನಿಜಾನ ಅಂತ ಈಗ್ಲೇ ಅದಿತಿನ್ ಕೇಳ್ಬೇಕು.
ಬರೀ ಯಾಕೆ ಏನಾಯ್ತು? ಗಾಬರಿ ಆಗಿದ್ಯಾ? ನಿಮ್ಗೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ರೀ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನ್ ಈ ರೀತಿ ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ಪರಿ. ರೀ, ನಮ್ಮ ಅದಿತಿ ಯಾವ್ದೋ ಹುಡುಗನ್ ಜೊತೆ ಬೈಕಲ್ಲಿ ಓಡಾಡ್ತಿದ್ಲಂತೆ. ಹಾಗಂತ ನೀನು ಯಾರು ಹೇಳಿದ್ದು ಪರಿ? ಆ ಜಯರಾಜಿ ಹೇಳಿದ್ರು. ಅವಳು ಇವತ್ ಮನೆಗ್ ಬರ್ಲಿ, 4 ಬಾರ್ಸ್ ಕೇಳ್ತೀನಿ. ಯಾವಾಗ ನೋಡಿದ್ರು ಹೊರಗಡೆ ಸುತ್ತಾಡ್ತಿರ್ತಾಳೆ, ಮನೇಲೇ ಇರಲ್ಲ. 3 ಹೊತ್ತು ಅದೇನೋ ನಾಟಕ ಗೀಟ್ಕ ಅಂತ ಓಡಾಡ್ತಿರ್ತಾಳೆ. ಅವಳನ್ನ ಹೀಗೆ ಬಿಟ್ರೆ ನಮ್ ಮರ್ಯಾದಿನ ಬೀದಿಗೆ ಎಳೆದ್ ಬಿಡ್ತಾಳೆ ಅಷ್ಟೇ. ಕಿವುಡು ಸಮಾಜಕ್ಕೆ ಬಾಯಿ ದೊಡ್ಡದು ಪರಿ, ಅದಕ್ಕೆ ಹಾಗೆ ಮಾತಾಡ್ಕೊತಾರೆ. ಹಾಗಂತ ನಾವು ನಮ್ಮ ಮಕ್ಕಳ ಮೇಲೆ ಸಂಶಯ ಪಡೋದಕ್ಕಾಗೋದಿಲ್ಲ. ಯಾವುದೋ ಒಬ್ಬ ಹುಡುಗನ ಜೊತೆ ಮಾತಾಡ್ತಾ ಇದ್ದಾರೆ ಅಂತಂದ ಮಾತ್ರಕ್ಕೆ ಅವರಿಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಅದಕ್ಕೆಲ್ಲ ನಾವು ಯೋಚನೆ ಮಾಡಬಾರ್ದು. ನೀನು ಚಿಂತೆ ಮಾಡ್ಬೇಡ, ಆರಾಮಾಗಿರು. ಒಂದ್ ನಿಮಿಷ ಮಾತ್ರ, ಬನ್ನಿ 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 ಬನ್ನಿ. ಬೇಜಾರ್ ಮಾಡ್ಕೋಬೇಡ ಅದಿತಿ. ಅಮ್ಮ ಏನು ವಿಚಾರಣೆ ಮಾಡ್ತಾ ಇದ್ರಿಂದ ಇಲ್ಲಿ ಕರ್ಕೊಂಬಂದೆ. ಬೀಜ ಒಂದು ತಪ್ಪಿಸ್ಕೊಂಡಂಗೆ ಆಯ್ತಲ್ವಾ, ಅಷ್ಟು ಸಾಕು ಬಿಡು. ಇವಾಗ ನೀನು ಆರಾಮ್ಸೆ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು, ಓಕೆನಾ? ಥ್ಯಾಂಕ್ ಯು ಅದಕ್ಕೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಫಸ್ಟ್ ನೀನ್ ಧ್ರುವನ್ ರೆಡಿ ಮಾಡು. ಅವ್ನ್ ರೆಡಿ ಆಗ್ತಿದಂಗೆ ನೀವಿಬ್ರು ಲವ್ ಸ್ಟೋರಿನ ಇಡೀ ಮನೇಲಿ ಹೇಳೋದೆ. ಆಮೇಲೆ ವೇದಾಂತಣ್ಣ ವಿದ್ಯಾನ ಎಲ್ಲರೂ ಸೇರ್ಕೊಂಡು ನಿಮ್ ಮನೆಗ್ ಬಂದ್ಬಿಟ್ಟು ಪರಿಯತ್ತೆ ನಿಮ್ ಲವ್ ಸ್ಟೋರಿನ ಹೇಳ್ಬಿಟ್ಟು ನೀವಿಬ್ರು ಮದುವೆ ಮಾಡಿಸಿ ನನ್ನ ತಕೊಂಡು ಬರ್ತಾ ಇರೋದೆ. ಏನಂತ್ಯಾ? ನಿಮ್ ಬಾಯರ್ಕೆಯಿಂದ ಆ ದಿನ ಆದಷ್ಟು ಬೇಗ ಬರ್ಲಿ ಅದಕ್ಕೆ. ನಾನು ಬಿಟ್ಟು ಬಾಣ ನನಗೆ ವಾಪಸ್ ಬಂದಿದೆ ಅಂತ ಅನ್ಸುತ್ತೆ. ಈ ನರ್ಸ್ನ ನೋಡಿದ್ರೆ ನನಗ್ ಕಳಿಸ್ತವಳಲ್ಲ ಅಂತ ಅನಿಸ್ತಿದೆ. ಇವಳನ್ನ ಯಾರು ಕಳಿಸಿರ್ಬೋದು? ಯಾರ ಕಡೆಯಿಂದ ಬಂದಿರ್ಬೋದು? ಆ ಕಣ್ಣನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದು ಅದಿತಿನೇ ಇರ್ಬೋದಾ? ಮಾಸ್ಕ್ ಒಂದು ತೆಗ್ದಿದ್ರೆ ಕನ್ಫರ್ಮ್ ಆಗ್ತಾ ಇತ್ತು. ಇಲ್ಲ, ಅವಳು ಯಾರು ಅಂತ ತಿಳ್ಕೊಳ್ಳೇಬೇಕು. ನಿನ್ನೆ ನರ್ಸು ರೂಮ್ನಲ್ಲಿದ್ದಾಳೆ ಅಂದಾಗ ಆದ್ಯಕ್ಕೆ ಹೋಗಿ ಡೈವರ್ಟ್ ಮಾಡಿದ್ಲು. ಇವತ್ತು ಮಾಸ್ಕ್ ತೆಗಿತಾ ಇರ್ಬೇಕಾದ್ರೆ ಮತ್ತೆ ಅವಾಯ್ಡ್ ಮಾಡಿದ್ಲು. ಆದ್ಯಾಗೆ ನರ್ಸ್ ಯಾರು ಅಂತ ಗೊತ್ತಿದ್ಯಾ? ಅಥವಾ ನರ್ಸ್ ಅನ್ಕೊಂಡು ಅದಿತಿನೇ ಬಂದಿದ್ದಾಳ? ಇದು ಗೊತ್ತಿದ್ರು ಆದ್ಯ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾಳ? ಇಲ್ಲ, ಈಗಿನ ಕಾಲದಲ್ಲಿ ಯಾರನ್ನು ನಂಬೋ ಹಾಗಿಲ್ಲ. ಬಿಸಿನೀರನ್ನ ತಣ್ಣೀರಾಗಿ ಆರಿಸ್ಕೊಂಡು ಕುಡಿಯೋ ಕಾಲ. ಹೇಗಾದ್ರೂ ಮಾಡಿ ಅವಳು ಯಾರು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಏ ಧ್ರುವ, ಈ ಲಾಕೆಟು ನೀನ್ ನನಗೆ ಯಾವಾಗ ಕೊಟ್ಟಿದೆ ಅಂತ ನೆನ್ಪಿದ್ಯಾ? ಅಲ್ಲ, ಇದನ್ನ ಕೊಡೋದ್ ಕೊಟ್ಬಿಟ್ಟು ನೀನ್ ಹಿಂಗ್ ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಇದನ್ನ ನನ್ ಕುತ್ಕೆಗೆ ಯಾರು ಕಟ್ತಾರೆ? ಇನ್ನ ನನ್ನಿಂದ ವೇಟ್ ಮಾಡಕ್ ಆಗಲ್ಲ ಕಣಯ್ಯ. ಆದಷ್ಟು ಬೇಗ ಇದನ್ನ ಯಾವಾಗ ಕಟ್ತೀಯ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಾನು ಅನ್ಯಾಯವಾಗಿ ಮುದ್ಕೆ ಆಗ್ಬಿಡ್ತೀನಿ. ಆಮೇಲೆ ನಂಗೇನು ಪ್ರಾಬ್ಲಮ್ ಇಲ್ಲ, ಆಗೋದೆಲ್ಲ ನಿಂಗೆ. ಅಲ್ಲ ಕಣಯ್ಯ, ಬೇಕು ಅಂತ ಬಂದಿರೋ ಹುಡುಗಿನ ದೂರ ತಳ್ಳಿ ಈ ತರ ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ನೀನು ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದು ಜಾಸ್ತಿನೇ ಆಯ್ತು. ಬೇಗ ಹುಷಾರಾಗಿ ಈ ಲಾಕೆಟ್ ನ ನನ್ ಕುತ್ಕೆ ಕಟ್ಟು. ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗನ ನೋಡಿ ಲಾಕೆಟ್ ಹಾಕ್ಸ್ಬಿಡ್ತಾರಷ್ಟೇ. ಬೇಗ ಹುಷಾರಾಗ್ತೀಯ ಅಲ್ವಾ? ಕಾಂತ, ಎಲ್ಲಿದ್ದೀರಾ? ನಾನು ರೂಮಿಗೆ ಬನ್ನಿ, ಸ್ವಲ್ಪ ಮಾತಾಡ್ಬೇಕು. ಹೇಳಿ ಮೇಡಮ್. ಕಾಂತ, ಫಸ್ಟ್ ನರ್ಸ್ನ ನೀವೇ ಕರ್ಕೊಂಡ್ ಬಂದಿದ್ದು? ನಾನು ಹೂ ಅನ್ಬೇಕಾ? ಹೂ ಅನ್ಬೇಕಾ? ಕಾಂತ, ತುಂಬಾ ಒಳ್ಳೆ ನರ್ಸನ್ನ ಕರ್ಕೊಂಡ್ ಬಂದಿದ್ದೀರಾ. ನಮ್ ಧ್ರುವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಮತ್ತೆ ದಿ ಗ್ರೇಟ್ ಲಕ್ಷ್ಮೀಕಾಂತ ಕರ್ಕೊಂಡ್ ಬಂದಿರೋದು ಅಂದ್ರೆ ಸುಮ್ನೆನಾ ಮೇಡಮ್? ವೆರಿ ಗುಡ್.
ಅವಳು ಹೇಗ್ ಸಿಕ್ಕಿದ್ಲು? ನಿಮ್ಗೆ ಹುಡ್ಕಕ್ಕೆ ತುಂಬಾ ಕಷ್ಟ ಆಗಿರ್ಬೇಕಲ್ಲ? ಅದನ್ನ ಯಾಕೆ ಕೇಳ್ತೀರಾ ಮೇಡಮ್? ಬೆಂಗಳೂರು ಹುಡುಗಿನ ಮಲಯಾಳಿ ಕುಟ್ಟಿ ಅಂತ ಫಿಕ್ಸ್ ಮಾಡೋ ಅಷ್ಟರಲ್ಲಿ ಹಣ್ಣುಗಾಯಿ ನೀರ್ಗಾಯಿ ಆಗೋದೆ. ಬೆಂಗಳೂರು ಹುಡುಗಿನ ಮಲಯಾಳಿ ಹುಡುಗಿ ಮಾಡ್ದೆ ಅಂದ್ರೆ? ಅಯ್ಯಯ್ಯೋ, ನಾನೇ ಹೇಳ್ಬಿಟ್ಟ. ಕಾಂತ, ನಮ್ಮನ್ನೆಲ್ಲ ಯಾಮಾರಿಸ್ತಿಲ್ಲ ತಾನೆ? ಯಾಮಾರ್ಸೋದು ಅಂದ್ರೆ ಹಂಗಲ್ಲ ಮೇಡಮ್. ನರ್ಸು ಹುಟ್ಟಿದ್ದು ಬೆಂಗಳೂರೇ, ಆದ್ರೆ ಊರು ಕೇರಳ. ಅವ್ರ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದು, ಅದಕ್ಕೆ ಹಾಗಂದೆ ಅಷ್ಟೇ. ಇಟ್ಸ್ ಓಕೆ. ಯಾವ ಏಜೆನ್ಸಿ ಇಂದ ಕರ್ಕೊಂಡ್ ಬಂದಿದ್ದು? ಅದೇ ಮೇಡಮ್, ನೀವು ಹೇಳಿದ ಏಜೆನ್ಸಿನೇ. ಹೆಸರು ಹೇಳಿ. ಅಯ್ಯೋ ಮೇಡಮ್, ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ ಮೇಡಮ್, ಜ್ಞಾಪಕ ಬರ್ತಾ ಇಲ್ಲ. ಅವಳೇ ಹೋಗಿ ಕೇಳಿ. ಹೋಗ್ಲಿ ಬಿಡಿ, ಅವ್ರ ನಂಬರ್ ಆದ್ರೂ ಕೊಡಿ. ನಂಬರ? ನರ್ಸ್ ನಂಬರು ನನಗೆ ಗೊತ್ತಿರುತ್ತೆ ಮೇಡಮ್, ನನ್ಗೇನು ಗೊತ್ತಿಲ್ಲ. ಕಾಂತ ಶುಭವಾಗುತ್ತೈತೆ ತಾಯಿ. ಆ ಲಕ್ಕಿ ನುಡಿದೈತೆ ನುಡಿದಂತೆ ನಡಿತೈತೆ ತಾಯಿ. ಮುಖ ನೋಡಿದ್ರೆ ಗೊತ್ತಾಗ್ತೈತೆ ಎಷ್ಟು ನಿರ್ಮಲವಾದ ಮನಸ್ಸು ಅಂತ. ಬೇಡಿ ಬಂದವ್ರನ್ನ ಬರಿಗೈಲಿ ಕಳಿಸ್ಲಿಲ್ಲ ತಾಯಿ, ಬೊಗಸೆ ತುಂಬಾ ಕೊಟ್ಟು ಕಳಿಸಿದ್ದೀಯ. ನಿನಗೇನೇ ಕಷ್ಟ ಇದ್ರು ಬೇರೆಯವ್ರಿಗೆ ಒಳ್ಳೇದು ಬಯಸಿದ್ದೇ ಜಾಸ್ತಿ ತಾಯಿ. ಅದಕ್ಕೆ ಆ ಭಗವಂತ ಮುತ್ತಿನಂತ 4 ಮಕ್ಕಳನ್ನ ಕೊಟ್ಟಿದ್ದಾನೆ ತಾಯಿ. 2 ಹೆಣ್ಣು ಮಕ್ಕಳನ್ನ ಕುಲದಿಂದ ಹೊರಗೆ ಕೊಟ್ಟಿದ್ದೀಯ ತಾಯಿ. ಇನ್ನು 2 ಹೆಣ್ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದೀಯ ತಾಯಿ. ನಿಜ ಅಂದರೆ ನಿಜ ಅನ್ನು, ಸುಳ್ಳು ಅಂದರೆ ಸುಳ್ಳನ್ನು ತಾಯಿ. ಈ ಮಾತನ್ನು ನಾನು ಹೇಳಿಲ್ಲ ತಾಯಿ, ಆ ಜಕ್ಕಮ್ಮ ತಾಯಿ ನನ್ನ ನಾಲ್ಗೆ ಮೇಲೆ ನುಡಿಸುತ್ತಿದ್ದಾಳೆ ತಾಯಿ. ಚಿಂತೆ ಮಾಡಬೇಡ ತಾಯಿ, ಅವರ ಭವಿಷ್ಯ ಬಂಗಾರವಾಗುತ್ತೈತೆ. ಶುಭವಾಗುತ್ತೈತೆ. ಎದುರು ಬೇಡ ತಾಯಿ, ನಿನ್ನ 3ನೇ ಮಗಳ ಕೊರಳಿಗೆ 3 ಗಂಟು ಬೀಳುವ ಕಾಲ ಹತ್ತಿರ ಬಂದೈತೆ ತಾಯಿ, ಹತ್ತಿರ ಬಂದೈತಿ. ಅವಳಿಗೆ ಕಂಕಣ ಭಾಗ್ಯ ಕೂಡಿ ಬಂದೈತೆ. ಆದಷ್ಟು ಬೇಗ ಶುಭ ಕಾರ್ಯ ನಡೀತೈತೆ ತಾಯಿ. ಮಂಗಳ ವಾದ್ಯ ಮೊಳಗಲಿದೆ ತಾಯಿ. ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಬರದಿದ್ರೆ ಪರೀಕ್ಷೆ ಮಾಡು ನೋಡು ತಾಯಿ. ಮದುವೆ ಅನ್ನೋ ಮಂಗಳ ಕಾರ್ಯಕ್ಕೆ ಮುನ್ನುಡಿ ಬರೆಯೋ ತರ ನಿನ್ನ ಮನೆ ಬಾಗಿಲಿಗೆ ಒಬ್ಬ ಬಳೆಗಾರ ಬರ್ತಾನೆ ತಾಯಿ. ಹುಣ್ಣಿಮೆ ದಿನ ದೇವರ ಸನ್ನಿಧಾನಕ್ಕೆ ಹೋಗು ತಾಯಿ. ಅಲ್ಲಿ ಪೂರ್ವ ದಿಕ್ಕಿನಿಂದ ಒಬ್ಬ ರಾಜಕುಮಾರ ನಿನ್ನ ಮಗಳ ಬಾಳಿನಲ್ಲಿ ಪ್ರವೇಶ ಮಾಡುತ್ತಾನೆ. ಅಲ್ಲಿಂದ ನಿಮ್ಮ ಮಗಳ ಜೀವನ ಬದಲಾಗುತ್ತೆ ತಾಯಿ. ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ತಾಯಿ. ಆ ಹುಡುಗನ್ನ ಜರಿಬೇಡ ತಾಯಿ, ನಿನ್ನ ಮಗಳನ್ನ ಅವನಿಗೆ ಕೊಡೋದನ್ನ ಮರಿಬೇಡ ತಾಯಿ. ಈ ಮದುವೆನ ನೀನು ನಿಶ್ಚಯ ಮಾಡಿದ್ದಲ್ಲ ತಾಯಿ, ಆ ಭಗವಂತ ನಿಶ್ಚಯ ಮಾಡಿರೋ ಮದುವೆ ತಾಯಿ. ನೀನ್ ನನಗೆ ಚಿನ್ನ ಬೆಳ್ಳಿ ದವಸ ಧಾನ್ಯ ಕೊಡೋದು ಬೇಡ ತಾಯಿ. ನಿಮ್ಮ ಮನೆಯ ಹಳೆಯ ಬಟ್ಟೆ ಕೊಡು ತಾಯಿ, ಅದೇ ನೀನು ನನಗೆ ಕೊಡುವ ಭಿಕ್ಷೆ. ಬಂದೆ. ಶುಭವಾಗುತ್ತೈತೆ. ಒಳ್ಳೇದಾಗ್ಲಿ ತಾಯಿ, ನಾನಿನ್ನು ಬರ್ತೀನಿ ತಾಯಿ. ಆ ಲಕ್ಕಿ ನುಡಿದೈತೆ. ನಾವು ಬೇಕು ಅಂತ ಬೇಡ್ಕೊಂಡಾಗ ನೀನ್ ಅದನ್ನ ಕರುಣಿಸಲ್ಲ. ನಾವು ಬೇಡ ಅಂತ ಸುಮ್ಮನಾದಾಗ ನೀನೇ ಅದನ್ನ ಕೊಡ್ತೀನಿ ಅಂತ ಹೇಳ್ತೀಯ. ಇಷ್ಟಕ್ಕೂ ನಾವು ಅದಿತಿ ಮದುವೆ ಮಾಡಬೇಕು ಅಂತ ಅವಸರದಲ್ಲಿ ಏನೂ ಇರಲಿಲ್ಲ. ಆದ್ರೆ ನೀನೇ ಅದ್ರ ಬಗ್ಗೆ ಮುನ್ಸೂಚನೆ ಕೊಡ್ತಿದ್ಯಾ, ಈಗ ಮಾಡಬೇಕು ಅಂತ ನಮಗೂ ಅನ್ನಿಸ್ತಿದೆ. ಆ ಬುಡ್ಬುಡ್ಕೆ ಅವನ್ ಮನೆಗ್ ಬಂದ್ ಹೋದ್ಮೇಲೆ ಅವನ್ ಹೇಳಿದ ಹಾಗೆ ಎಲ್ಲ ನಡೀತಾ ಇದೆ. ಬುಡ್ಬುಡ್ಕೆ ಅವನೇ ಬಂದಿದ್ನೋ ಅಥವಾ ಅವನ ರೂಪದಲ್ಲಿ ನೀನೇ ಬಂದಿದ್ಯೋ ನನಗೆ ಗೊತ್ತಾಗ್ತಿಲ್ಲ ತಾಯಿ. ಆ ಬುಡ್ಬುಡ್ಕೆ ಅವನ್ ಹೇಳಿದ ಹಾಗೆ ಬಳೆಗಾರ ಬಂದಿದ್ದ, ನಮ್ಮ ಅದಿತಿಗೆ ಕಂಕಣ ಬಲ ಕೂಡು ಬಂದಿದೆ ಅಂತ ಬಳೆನೂ ತೊಡಸ್ಬೋದ. ಮುಂದಿಂದೇನೋ ನನ್ಗೇನು ಗೊತ್ತಾಗ್ತಿಲ್ಲಮ್ಮ. ಅದಕ್ಕೆ ನೀನೇ ನಮಗ್ ದಾರಿ ತೋರಿಸ್ಬೇಕು. ಪರಿಮಳ ಅವ್ರೆ
ಹಲೋ ಅದಕ್ಕೆ ಏನ್ ಮಾಡ್ತಿದ್ದೀರಾ? ಅದಕ್ಕೆ ಸಂಜೆ ಧ್ರುವಂಗ್ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ಸ್ನೆಲ್ಲ ಕೊಟ್ರಾ? ಹಾ ಕೊಟ್ಟೆ ಅದಿತಿ. ಏನು ಸ್ಪೆಷಲ್ ಆಗಿ ವಿಚಾರಿಸ್ತಾ ಇದೆಯಾ? ತುಂಬಾ ನೆನಪಾಗ್ತಾ ಇದ್ದಾನಾ? ಹಾಗೇನಿಲ್ಲ ಅದಕ್ಕೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಹೌದಾ? ಏನ್ ವಿಷಯ? ಏನಾದ್ರೂ ಇಂಪಾರ್ಟೆಂಟ್ ಇದೆಯಾ? ಅದಕ್ಕೆ ಇವತ್ ನಮ್ಮ ಮನೆಗೆ ಬುಡ್ಬುಡ್ಕೆ ಅವ್ನ್ ಬಂದಿದ್ದ. ಅಮ್ಮನ ಹತ್ರ ನಿಮ್ 3ನೇ ಮಗಳಿಗೆ ಕಂಕಣ ಭಾಗ್ಯ ಕೂಡ್ ಬಂದಿದೆ, ಆದಷ್ಟು ಬೇಗ ಅವ್ರ ಕುತ್ತಿಗೆಗೆ ತಾಳಿ ಬೀಳುತ್ತೆ ಅಂತ ಹೇಳ್ದ. ಹೌದಾ? ಆ ತರ ಹೇಳಿದ್ರ? ಮತ್ತಿನ್ನೇನ್ ಹೇಳಿದ್ರು? ಇನ್ನು ಏನೇನೋ ಹೇಳ್ದ ಅದಕ್ಕೆ. ಆಮೇಲೆ ಇವತ್ ನಿಮ್ ಮನೆಗೆ ಬೆಳೆಗಾರ ಬರ್ತಾನೆ, ನಿಮ್ ಮಗಳಿಗೆ ಶುಭ ಹಾರೈಸಿ ಹೋಗ್ತಾನೆ ಅಂತ ಹೇಳ್ದ. ಅದಾಗೆ ಬಳೆಗಾರನು ಬಂದಿದ್ದ ಅದಕ್ಕೆ. ಹೌದಾ? ಅವ್ರೇನ್ ಹೇಳಿದ್ರು? ಅವನು ಯಾರ್ದೋ ಮನೆಗೆ ಬಳೆ ತೋರ್ಸೋದಕ್ ಬಂದಿದ್ನಂತೆ ಅದಕ್ಕೆ. ಹಾಗೆ ದಾರಿಲಿ ಹೋಗ್ತಾ ಬಾಯರ್ಕೆ ಅಂತ ಹೇಳಿ ನೀರ್ ಕೊಡೋದಕ್ಕಂತ ಬಂದಿದ್ದ. ಅಮ್ಮನ ಹತ್ರ ನಿಮ್ ಮಗಳು ಮಕ್ಕದಲ್ಲಿ ಮುತ್ತೈದೆ ಕಡೆ ಕಾಣಿಸ್ತಾ ಇದೆ, ಕಂಕಣ ಕೂಡ್ ಬಂದಿದೆ ಅಂತ ಹೇಳಿ ನನ್ ಕೈಗೆ ಬಳೆ ತೋರ್ಸೋದಾ? ಓಕೆ, ಇಷ್ಟೆಲ್ಲ ಆಯ್ತಾ? ಸರಿ, ಚಿಕ್ಕತ್ತೆ ಏನಂದ್ರು ಇದಕ್ಕೆ? ಆ ಬುಡ್ಬುಡ್ಕೆ ಅವನು ಬರೋ ಹುಣ್ಮೆ ಅಷ್ಟೊತ್ತಿಗೆ ದೇವ್ರ ದರ್ಶನ ಮಾಡಿ ಅಂತ ಹೇಳ್ದ. ಅದಕ್ಕೆ ಅಮ್ಮ ನಾಳೆನೆ ನನ್ನನ್ನ ದೇವಸ್ಥಾನ ಕರ್ಕೊಂಡ್ ಹೋಗ್ತಿದ್ದಾಳೆ. ಅಮ್ಮನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಆದ್ರೆ ಧ್ರುವ ಆದಷ್ಟು ಬೇಗ ಹುಷಾರಾಗೋ ಏನೋ ಪವಾಡ ನಡೀತಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನ್ ಮದ್ವೆ ಆಗೋದು ಧ್ರುವನ್ನೇ. ಬುಡ್ಬುಡ್ಕೆ ಅವನು ನನ್ ಕಂಕಣ ಕೂಡ ಬಂದಿದೆ ಅಂತ ಹೇಳಿದಾನೆ ಅಂದ್ರೆ ಧ್ರುವ ಬೇಗ ಹುಷಾರಾಗ್ತಾನೆ ಅಂತ ಅಲ್ವಾ ಅದಕ್ಕೆ? ಯಾವ್ದನ್ನು ಅಷ್ಟು ಈಸಿಯಾಗಿ ತಗೊಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಬುಡ್ಬುಡ್ಕೆ ಹೇಳಿದ್ದು ನಿಜ ಆದ್ರೆ ನಿಮ್ಮಿಬ್ರಿಗೂ ಒಳ್ಳೇದೇ ಅಲ್ವಾ? ಅಂಡ್ ನಮಗೂ ಖುಷಿನೇ. ಎನಿ ವಿಚ್ ವೇಸ್ ಆಲ್ ದಿ ವೆರಿ ಬೆಸ್ಟ್. ಅದ್ಯಾ, ನೀನ್ ನನ್ ಹೆಂಡತಿ, ಅದಿತಿ ನನ್ ತಂಗಿ, ನನ್ನ ಹತ್ರ ಯಾಕೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ? ಅಲ್ಲ, ನಾನೇನ್ ಹೊರಗ್ನೋನಾ? ಅದೇನಂತ ನಾ ಹತ್ರ ಹೇಳ್ಬಾರ್ದಾ? ಆಕ್ಚುಲಿ ಏನ್ ಗೊತ್ತಾ, ಹೆಣ್ಮಕ್ಳು ವಿಷಯನ ಗಂಡ್ ಮಕ್ಳು ಕೇಳ್ಬಾರ್ದು. ಅದ್ ನಿಮಗೂ ಒಳ್ಳೇದಲ್ಲ, ನಮಿಗೂ ಒಳ್ಳೇದು. ಓಹೋ, ನನ್ನ ಹತ್ರನೇ ಸೀಕ್ರೆಟಾ? ಹೌದು. ಗಂಡನ ಹತ್ರ ಗುಟ್ ಮೇಂಟೈನ್ ಮಾಡೋದು ಮಹಾ ಪಾಪ ಕಣೆ. ಹೌದು, ಹಾಗೆ ಅನ್ಕೊಳ್ಳಿ. ಸಾರ್ಥಕ್, ನಾಳೆ ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋಗ್ತೀರಾ? ಸರಿ, ಕರ್ಕೊಂಡು ಹೋಗ್ತೀನಿ. ಅದೇನ್ ಸೀಕ್ರೆಟ್ ಅಂತ ಹೇಳು. ಹೇಳಿದ್ನಲ್ಲ ಸಾರ್ಥಕ್, ಲೇಡೀಸ್ ಸೀಕ್ರೆಟ್ ನ ಯಾವತ್ತೂ ಕೇಳ್ಬಾರ್ದು. ಹಾಗಿದ್ರೆ ಶಾಪಿಂಗ್ ಲೇಡೀಸ್ ಜೊತೆ ಜೆಂಟ್ಸ್ ಯಾಕೆ ಬರ್ಬೇಕು? ನೀನೊಬ್ಳೆ ಹೋಗು, ಬೇಕಿದ್ರೆ ಅದಿತಿನೂ ಕರ್ಕೊಂಡು ಹೋಗು, ಯಾರು ಬೇಡ ಅಂದ್ರೆ. ಕೊಡು, ನನ್ ದುಪ್ಪಟ್ಟೆ ಕೊಡು. Are you okay? Thanks. ನೋಡಿ, ಅವ್ರ ದುಪ್ಪಟ ಕೊಟ್ಬಿಡಿ. ಓ, ದುಪ್ಪಟನಾ?
ಕೊಡಲ್ಲ. ಏನ್ ಮಾಡ್ತೀಯ ಇವಾಗ? ನೋಡಿ, ದೇವಸ್ಥಾನಕ್ಕೆ ಬಂದಿದ್ದೀರಾ, ದೇವ್ರ ದರ್ಶನ ಮಾಡ್ಬೇಕು. ಈ ತರ ಲೇಡೀಸ್ ಜೊತೆ ಎಲ್ಲ ಮಿಸ್ಬಿಹೇವ್ ಮಾಡಬಾರ್ದು. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಅವ್ರ ದುಪ್ಪಟ್ಟನ ಅವ್ರು ಕೊಟ್ಬಿಡಿ. ಹೋಗೋ. ಏನಮ್ಮ, ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದೀರಾ? ಎಲ್ರು ಚೆನ್ನಾಗಿದ್ದಾರೆ ತಾನೆ? ಹಾ ಗುರುಗಳೇ, ಚೆನ್ನಾಗಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಅಂದಾಗೆ ಗುರುಗಳೇ, ಇದು ನಮ್ಮ ಮಗನ ಜಾತಕ, ಸ್ವಲ್ಪ ನೋಡ್ಬಿಟ್ಟು ಹೇಳಿ. ಆಯ್ತು. ಶಾಸ್ತ್ರಿಗಳೇ, ಇದು ನಮ್ಮ ಅದಿತಿ ಜಾತಕ ತಗೊಳ್ಳಿ. ಅಮ್ಮ ಬರೀ ಪೂಜೆ ಮಾಡ್ಸೋಕ್ ಬಂದಿದ್ದಾಳೆ ಅನ್ಕೊಂಡಿದ್ದೆ, ಆದ್ರೆ ನನ್ ಜಾತಕ ತೋರ್ಸೋಕ್ ಬಂದಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ. ದೇವ್ರೆ, ನನ್ ಜಾತಕದಲ್ಲಿ ಧ್ರುವ ಹುಷಾರಾಗೋವರೆಗೂ ಮದ್ವೆ ಯೋಗ ಇಲ್ದೇ ಇರ್ಲಿ. ನನ್ ಜಾತಕ ಧ್ರುವನ್ ಬಿಟ್ರೆ ಬೇರೆ ಯಾರ ಜೊತೆನೂ ಮ್ಯಾಚ್ ಆಗದೆ ಇರ್ಲಿ. ಧ್ರುವ ಆದಷ್ಟು ಬೇಗ ಹುಷಾರಾಗಿ ನಮ್ಮಿಬ್ರು ಮದ್ವೆ ಆಗೋ ತರ ಮಾಡಪ್ಪ. ಬಾಸ್, ಥ್ಯಾಂಕ್ ಯು. ಮಜಾರಿ, ಯು ಜಸ್ಟ್ ಮೇಡ್ ಮೈ ಡೇ. ಕಾಫಿ ಸಕ್ಕತ್ತಾಗಿದೆ. ಐ ಜಸ್ಟ್ ಲವ್ ಇಟ್. ಒಂದು ಸಿಪ್ ಕುಡಿದ ತಕ್ಷಣ ಸ್ಟ್ರೆಸ್ ಲೆವೆಲ್ ಹಾಗೆ ಕಡಿಮೆ ಬಂತು. ಅದಕ್ಕೆ ಹೇಳೋದು ಮಜಾರಿ, ನೀನು ಪ್ರತಿದಿನ ಆಫೀಸಿಗೆ ಬರಬೇಕು. ಥ್ಯಾಂಕ್ ಯು ಬಾಸ್. ಇನ್ ಮುಂದೆ ನೀನು ಆಫೀಸಿಗೆ ಪ್ರತಿನಿತ್ಯ ಬಾ. ನಿನ್ ಕೈಯಾರೆ ಕಾಫಿ ಕುಡಿದ್ರೆ ಇಡೀ ದಿನ ಸಕ್ಕತ್ತಾಗಿರತ್ತೆ. ಓ, ಅದಕ್ಕೇನು, ದಿನಕ್ಕೆ 3 ಹೊತ್ತು ಮಾಡ್ಕೊಡ್ತೀನಿ. ನನ್ಗೆ ಲಾಭ ಅಲ್ವಾ? ಅಂದ್ರೆ ತಗೊಳ್ಳಿ. ವಾಟ್ಸ್ ದಿಸ್? ಇದೇನೇನು ನನಗೆ ಕೊಡ್ತಿದ್ಯಾ? ಇವತ್ತಿನ ಕೆಲ್ಸದ ಬಿಲ್ಲು ಬಾಸ್. ಏ ಸೈಕೋ, ನೀನು ನನ್ನ ಆಫೀಸ್ ಎಂಪ್ಲಾಯ್ ಅನ್ನೋದನ್ನ ಮರಿಬೇಡ. ಇದು ನಿನ್ ಡ್ಯೂಟಿ. ಇದಕ್ಕೆ ಯಾರು ಬಿಲ್ ಕೊಡ್ತಾರೆ? ಓಹ್, ಬಂದ್ಬಿಡಿ. ಡ್ಯೂಟಿ ಅಂತ ಡ್ಯೂಟಿ. ನಾನು ಈ ಕಂಪ್ನಿಲಿ ಅಡ್ಮಿನ್. ನಾನು ಈ ಟೇಬಲ್ ಓಡಿಸೋದು, ಕಾಫಿ ತಂದು ಕೊಡೋದು ಇದೆಲ್ಲ ನನ್ನ ಕೆಲಸ ಅಲ್ಲ. ಈ ಕೆಲಸ ಮಾಡೋದಕ್ಕೆ ಅಂತ ಬೇರೆಯವರು ಇದ್ದಾರೆ, ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ. ನಿಮ್ಗೆ ಆ ಕೆಲಸನ ನಾನೇ ಮಾಡ್ಕೊಡ್ಬೇಕು ಅನ್ನೋದಾದ್ರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಿ, ಮಾಡ್ಕೊಡ್ತೀನಿ. ಅದ್ ಬಿಟ್ಟು ಒಂದೇ ಪೇಮೆಂಟ್ಗೆ 10 ಕೆಲಸ ಮಾಡ್ಕೊಡ್ಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ. ಶೋಷಣೆ ಅಂತ ಖಂಡಿಸ್ತೀನಿ. ಬಜಾರಿ, ಸುಮ್ಮನೆ ಲೂಸ್ ತರ ಆಡ್ಬೇಡ. ನನ್ನ ಆಫೀಸ್ ನನಗೆ ಬಿಲ್ ಕೊಡ್ತೀಯಾ? ಯಾಕೆ ಓವರ್ ಆಗಾಡ್ತಿದ್ಯಾ ನೀನು? ನಿನ್ನ ಆಫೀಸ್ ಆಗ್ಬಿಟ್ರೆ ಓಸಿ ಕೆಲಸ ಮಾಡ್ಬೇಕಾ? ನಿನ್ ವರ್ಷ ಏನಿದ್ರು ಬೇರೆ ಯಾರ ಹತ್ರನಾದ್ರೂ ಇಟ್ಕೋ, ನನ್ನ ಹತ್ರ ಇವೆಲ್ಲ ನಡೆಯಲ್ಲ. ಪಕ್ಕ ಲೆಕ್ಕ ಅಂದ್ರೆ ಲೆಕ್ಕ ನಮ್ದು. 10 ರೂಪಾಯಿ ಟೀ ಕುಡಿದ್ರು 10 ಸಲ ಯೋಚನೆ ಮಾಡೋ ಮಗಳು ನಾನು. ಅಂತಂದ್ರಲ್ಲಿ ಈ ಸಂಬಳ ಬಿಟ್ಬಿಡ್ತೀನಾ? ನೀನಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ವಸೂಲಿ ಮಾಡೋದೆ. ದಿಸ್ ಇಸ್ ಟು ಮಚ್. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನಂಗೂ ಅದೆಲ್ಲ ಗೊತ್ತಿಲ್ಲ ಕಣಯ್ಯ. ನಾನ್ ಮಾಡಿದ ಕೆಲ್ಸಕ್ಕೆ ನನ್ಗೆ ಕರೆಕ್ಟ್ ಆಗಿ ಸಂಬಳ ಬರ್ಬೇಕಂದ್ರೆ ಬರ್ಬೇಕಷ್ಟೇ. ಹೌದು, ನಿನಗೆ ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಆ ಭಗವಂತ ಯಾರ ಹಣೆಯಲ್ಲಿ ಯಾರ್ಯಾರ ಹೆಸರು ಬರೆದಿರ್ತಾನೋ ಯಾರಿಗೂ ಗೊತ್ತಿರಲ್ಲ. ನಾವು ಒಂದೊಳ್ಳೆ ಸಂಬಂಧ ಸಿಕ್ಲಿ ಅಂತ ತುಂಬಾ ಹುಡುಕಾಡ್ತೀವಿ, ಎಷ್ಟೋ ವರ್ಷ ಪರಿಶ್ರಮ ಪಡ್ತೀವಿ, ಆದರೆ ಹೊಂದಾಣಿಕೆ ಆಗೋದೇ ಇಲ್ಲ. ಕೆಲವೊಂದು ಸಾರ್ತಿ ನಾವು ಹುಡುಕದೇ ಬೇಕಾಗಿರಲ್ಲ, ಭಗವಂತನೇ ಹೊಂದಿಸ್ಕೊಟ್ಬಿಟ್ಟಿರ್ತಾನೆ. ನಿಮ್ಮ ಮಕ್ಕಳ ವಿಷಯವಾಗಿ ಎಷ್ಟು ಸೌಮ್ಯದಿಂದ ಭಗವಂತ ಆಶೀರ್ವದಿಸ್ಬಿಟ್ಟ ನೋಡಿ.
ಶಾಸ್ತ್ರಿಗಳೇ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಎಲ್ಲ ಹೇಳ್ತೀನಮ್ಮ, ಇಬ್ರಿಗೂ ಅರ್ಥ ಆಗೋಗೆ ಎಲ್ಲ ಹೇಳ್ತೀನಿ. ಇವರು ಪರಿಮಳ ಅಂತ, ಇವ್ರ ಯಜಮಾನರು ಆಟೋ ಓಡಿಸ್ತಾರೆ. ತುಂಬಾ ಶ್ರೀಮಂತರು ಅಲ್ಲದೆ ಇದ್ರು ಭಗವಂತ ಹೊಟ್ಟೆ ಬಟ್ಟೆಗೆ ಏನೂ ಕಮ್ಮಿ ಮಾಡಿಲ್ಲ. ತುಂಬಾ ಒಳ್ಳೆ ಜನ. ಅಂದಹಾಗೆ ಇವ್ರಿಗೆ 4 ಹೆಣ್ಮಕ್ಳು. 2 ಹೆಣ್ಮಕ್ಳನ್ನ ವಸಿಷ್ಠ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ. ಈ ಹುಡುಗಿ ಇವರ 3ನೇ ಮಗಳು ಅದಿತಿ ಅಂತ, ತುಂಬಾ ಒಳ್ಳೆ ಹುಡುಗಿ. ಸದ್ಯಕ್ಕೆ ಓದ್ಕೊಂಡಿದ್ದಾಳೆ. ಈ ಹುಡುಗಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಒಂದು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ನೋಡೋಣ ಅಂತ ಹೇಳಿದ್ದಾರೆ. ಒಳ್ಳೆ ಸುದ್ದಿನೇ ಹೇಳಿದ್ರಿ ಗುರುಗಳೇ, ತುಂಬಾ ಸಂತೋಷ ಆಯ್ತು. ಅಂದಾಗೆ ಪರಿಮಳ ಅವರೇ, ನಿಮ್ಮ ಹಾಗೆ ಇವರು ನಂಗೆ ತುಂಬಾ ಪರಿಚಯಿಸ್ತರು. ಇವರು ವಿದ್ಯಾಶಂಕರ್ ಅಂತ, ಅವರು ಅವರ ಧರ್ಮ ಪತ್ನಿ ಸುಮಿತ್ರಾ ಅಂತ, ಮಗ ತೇಜಸ್ ಅಂತ, ತುಂಬಾ ಒಳ್ಳೆ ಜನ. ಅದಿತಿ, ಅದಿತಿ, ನನ್ ಮಾತು ಕೇಳು. 1 ನಿಮಿಷ ನಿಂತ್ಕೊಳೆ. ನನ್ ಮಾತು ಕೇಳೆ. ನಿಂತ್ಕೊಂಡು ಹೇಳ್ತಾ ಇಲ್ವಾ? ಏನಮ್ಮ, ಯಾಕಮ್ಮ ಹಿಂಗಾಡ್ತಿದ್ಯಾ? ಯಾಕೆ, ಏನಾಯ್ತು? ನನ್ ಕೇಳ್ದೆ ನನ್ ಮದ್ವೆ ಮಾಡೋದಕ್ಕೆ ಅರ್ಚಕ್ರ ಹತ್ರ ಜಾತಕ ತೋರ್ಸಕ್ ಬಂದಿದ್ಯಾ? ಸಾಲ್ದು ಅಂತ ಅವ್ನ್ ಯಾರು ಅಂತ ಗೊತ್ತೇ ಇಲ್ಲ, ಅವನ್ ಜೊತೆಗೆ ನನ್ ಮದ್ವೆ ಮಾಡಕ್ ನೋಡ್ತಿದ್ಯಾ? ಹೆಣ್ಣೋಡೋ ಶಾಸ್ತ್ರಕ್ಕೂ ಒಪ್ಪಿಗೆ ಕೊಟ್ಬಿಡ್ತಿದ್ದೆ ಅಲ್ವಾ? ಅಲ್ಲಮ್ಮ, ನನ್ ಒಂದ್ ಮಾತು ಕೇಳ್ದೆ ನಿನ್ನಷ್ಟಕ್ಕೆ ನೀನೇ ನಿರ್ಧಾರ ತಗೊಳ್ತಿದ್ಯಲ್ಲ? ಏನೇ ಮಾತಾಡ್ತಿದ್ಯಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ. ಸಾಕ್ ಸುಮ್ನೆರಮ್ಮ, ನಾನು ಆಗ್ಲಿಂದ ನೋಡ್ತಾನೆ ಇದೀನಿ. ಇಷ್ಟನ ಕಷ್ಟನ ಒಂದ್ ಮಾತು ಕೇಳ್ದೆ ಎಲ್ಲ ನೀನೇ ಮಾತಾಡ್ತಿದ್ಯಾ. ನೋಡು, ಇಲ್ಲಿ ಮಾತಾಡಿದ್ರೆ ತಪ್ಪಾಗತ್ತೆ. ಮನೆಗೆ ಹೋಗಿ ಮಾತಾಡೋಣ ನಡಿ. ಎಲ್ಲಿ ಮಾತಾಡಿದ್ರು ಅಷ್ಟೇ, ನಾನ್ ಹೇಳೋದು ಇದನ್ನೇ. ನಿಂದಮ್ಮಯ್ಯ ಅಂತೀನಿ ಕಣೆ, ಎಲ್ರ ಮುಂದೆ ನನ್ ಮರ್ಯಾದೆ ತೆಗಿಬೇಡ. ದೇವಸ್ಥಾನ ಕಣೆ ಇದು. ಮನೆಗೆ ನಡಿಯಮ್ಮ. Hello. May I speak with Mr. Vedant? Yeah, Vedant here. Hello, who's this? ನಿಮ್ಮ ಹೆಸರಲ್ಲಿ ಶಾಂಗ್ರಿಲಾ ಹೋಟ್ಲಲ್ಲಿ ಡಿನ್ನರ್ಗೆ ರಿಸರ್ವೇಶನ್ ಆಗಿದೆ ಸರ್. ಡಿನ್ನರ್ ಇವತ್ತ? ಯಾರು ಮಾಡಿದ್ದು? ಅಮೂಲ್ಯ ಅನ್ನೋರು ಮಾಡಿದ್ದಾರೆ ಸರ್. ಓಕೆ. ಓಹೋ, ಇದು ಇವಳ್ದೆ ಕೆಲ್ಸನಾ? ನನಗೋಸ್ಕರ ಏನೋ ಸ್ಪೆಷಲ್ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಇರ್ಲಿ, ಆಮೇಲೆ ಇವಳನ್ನ ಒಂದ್ಸಲ ಕೇಳಿ ನೋಡ್ತೀನಿ. ವೇದಾಂತ್, ಏನ್ ಮಾಡ್ತಿದ್ಯಾ? ಆಫೀಸ್ ಇದು. ಮೀಟಿಂಗ್ ಆದ್ಮೇಲೆ ಸ್ಪೆಷಲ್ ಆಗಿ ರೊಮ್ಯಾಂಟಿಕ್ ಜಾಗದಲ್ಲಿ ಡಿನ್ನರ್ ರಿಸರ್ವೇಶನ್ ಮಾಡಿದ್ದೀನಿ. ಹೋಗೋಣ. ಏನಾಯ್ತು? ಸರಿ, ನಾನು ನಿಂಗೆ ನೆನ್ನೆನೆ ಹೇಳಿದ್ದೆ ಅಲ್ವಾ, ಇವತ್ತು ಇಂಪಾರ್ಟೆಂಟ್ ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಇದೆ. ಐ ಕಾಂಟ್ ಮಿಸ್ ಇಟ್. ಬೇಜಾರು ಮಾಡ್ಕೊಳ್ಬೇಡ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಹೋಗೋಣ. ಇನ್ಫ್ಯಾಕ್ಟ್ ನಾಳೆನೇ ಹೋಗೋಣ. ಓಕೆನಾ? ಹೆಂಡತಿ ಅಂದ್ರೆ ನಿಂಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ನೋಡ್ತೀರಿ ಏನ್ ಮಾಡ್ತೀನಿ ಅಂತ. ನೀನೇನ್ ಮಾಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೆ ಸಿಕ್ಕಿದ್ರು ತಾನೆ. ಬಾಯ್. ವೇದಾಂತ್, ಸುರುಕ್ ಮುಚ್ಚು ಸಿದ್ದಪ್ಪ, ಟೈಮೇ ಕೊಡೋಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.